ಒಬ್ಬ ರೈತ, ಮಂಡ್ಯ ಜಿಲ್ಲೆಯಲ್ಲಿ ಒಬ್ಬ ರೈತನಿಗೆ ಮುಂದೆ 3 ತಿಂಗಳಿಂದ ನಿದ್ದೆನೆ ಬರ್ತಿರ್ಲಿಲ್ಲ. ಹೊಟ್ಟೆಲಿ ವಿಪರೀತ ನೋವಾಗ್ತಿತ್ತು. ಅವನು ತಡ್ಕೊಂತಿದ್ದ. ರೈತರು ನೋವು ಬಹಳ ತಡೀತಾರೆ. ತಡೆದು ಒಂದಿವ್ಸ ತಡೆಯೋಕ್ಕಾಗಲಿಲ್ಲ. ಹಾಸ್ಪಿಟ್ಲಿಗೆ ಕರ್ಕೊಂಡೋದ್ರು. ಡಾಕ್ಟರ್ ಪರೀಕ್ಷೆ ಮಾಡಿದರು. ಅವನ ಕರಳಲ್ಲಿ ಕ್ಯಾನ್ಸರ್ ಆಗ್ಬಿಟ್ಟಿತ್ತು. ಕರಳಲ್ಲಿ ಕ್ಯಾನ್ಸರ್ ಆಗಿತ್ತು. ಕರಳು ಹೊಟ್ಟೆ ಕರಳಲ್ಲಿ ಕ್ಯಾನ್ಸರ್. ಅದು ಮೀರ್ಬಿಟ್ಟಿತ್ತು. 4ನೇ ಹಂತ 5ನೇ ಹಂತಕ್ಕೆ ಬಂದ್ಬಿಟ್ಟಿತ್ತು. ಇನ್ನೇನು ಮಾಡೋಕ್ಕಾಗಲ್ಲ. ಹಂಗೂ ನೀವು ಮಾಡಿ ಅಂದ್ರೆ ಆಪರೇಷನ್ ಮಾಡ್ತೀವಿ, ಗ್ಯಾರಂಟಿ ಕೊಡೋಕ್ಕಾಗಲ್ಲ ಅಂತ ಹೇಳಿದ್ರು ಡಾಕ್ಟರ್. ಅವರ ಸೋದರ ಸಂಬಂಧಿ ಒಬ್ರು ನನಗೆ ಪರಿಚಯ ಇದ್ರು ಮೈಸೂರಲ್ಲಿ. ಅವ್ರು ಫೋನ್ ಮಾಡಿದ್ರು, ಬುದ್ಧಿ ಹೀಗಾಗಿದೆ, ಕ್ಯಾನ್ಸರ್ ಬಂದ್ಬಿಟ್ಟಿದೆ, ನಮ್ಮ ರೈತ ಅವರು ಬಡವರಿದ್ದಾರೆ, ಮಧ್ಯಮ ವರ್ಗದವ್ರು ಇದ್ದಾರೆ, ಮತ್ತೆ ಆಪರೇಷನ್ ಮಾಡಿದ್ರೆ ಉಳಿಯೋದು ಗ್ಯಾರಂಟಿ ಇಲ್ಲ ಅಂತಾರೆ, ನಿಮ್ಮ ಹತ್ರ ಏನಾದರೂ ಇದೆಯಾ? ನಾನಂದೆ, ಮತ್ತೆ ಡಾಕ್ಟರ್ ಕೈಲೇ ಆಗ್ಲಾರದು ನಾವೇನು ಮಾಡೋಕ್ಕಾಗ್ತದೆ? ನಾವೇನು ಮಾಡೋಕ್ಕಾಗಲ್ಲ. ಮತ್ತು ಡಾಕ್ಟರ್ ಹೆಂಗೆ ಹೇಳ್ತಾರೆ, ನೀವೇ ಡಿಸಿಷನ್ ತಗೊಳ್ಳಿ, ನೀವೇ ವಿಚಾರ ಮಾಡಿ, ಅಥವಾ ಏನು ಮೆಡಿಸಿನ್ ಕೊಡ್ತಾರೆ. ಆದರೂ ಅವರು ಒಂದು ಸಾರಿ ಬೆಂಗಳೂರಿಗೆ ಹೋದರು. ಅಲ್ಲಿ ಕ್ಯಾನ್ಸರ್ಗೋಸ್ಕರ ಒಂದು ಹಾಸ್ಪಿಟ್ಲ್ ಇದೆ. ಅವರು ಕಿದ್ವಾಯಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ರು. ಅಲ್ಲೂ ಅದೇ ಅಭಿಪ್ರಾಯ ಬಂತು. ಅಲ್ಲೂ ಅದೇ ಅಭಿಪ್ರಾಯ ಕೊಟ್ಟರು, ಇನ್ನು ಬದುಕೋದು ಕಷ್ಟ ಇದೆ, ಆಪ್ರೇಷನ್ ಮಾಡಿದ್ರು ಬದುಕಲ್ಲ, ಮತ್ತು ರಿಸ್ಕ್ ತೊಗೋಬೇಡಿ, ಆಪ್ರೇಷನ್ ಮಾಡಿದರೆ ಹಂಗೂ ನೀವು ಮಾಡಿ ಅಂತಂದರೆ ನಾವು ಮಾಡೋಕ್ಕೆ ರೆಡಿ. ಹಂಗೆ ಮಾಡಿಸ್ತಾರೆ? ಶ್ರೀಮಂತರಾಗಿದ್ರು ಮಾಡಿಸೋರು, ಮಧ್ಯಮ ವರ್ಗದವ್ರು, ಬಡವರು. ಸರಿ ಆಯಿತು. ಕೊನೆಗೆ ನಾನು ತುಮಕೂರಲ್ಲಿ ಪ್ರವಚನ ಮಾಡ್ತಾ ಇದ್ದೆ. ನನ್ನ ಹತ್ರ ಕರ್ಕೊಂಡು ಬಂದು 68 ವರ್ಷ ವಯಸ್ಸಾಗಿತ್ತು ಆ ಯಜಮಾನ್ರಿಗೆ, ರೈತರಿಗೆ. ಮತ್ತು ನಾನು ಕೇಳಿದೆ, ಏನ್ರಿ ಮತ್ತೆ ಡಾಕ್ಟ್ರ್ ಹಿಂಗೆ ಹೇಳ್ತಿದ್ದಾರೆ. ಅವ್ರ ಮಗನಿಗೆಲ್ಲ ಹೇಳಿದೆ, ರೋಗ ಹೇಳ್ಬಿಡಿ ಅವ್ರಿಗೆ. ನಮ್ಮಲ್ಲಿ ಕೆಲವು ರೋಗ ಮುಚ್ಚಿಡ್ತೀರಿ. ಕ್ಯಾನ್ಸರ್ ಆದರೆ ನೀವು ಯಾರೂ ಹೇಳಲ್ಲ, ಅವ್ರಿಗೆ ಗೊತ್ತಾಗುತ್ತೆ. ನೀವು ಮಾತಾಡೋದು, ನೀವು ಆಟ ಆಡೋದು, ಆ ಕಡೆ ಈ ಕಡೆ ಓಡಾಡೋದು, ಆಮೇಲೆ ನಿಮ್ಮ ಮುಖ ಎಲ್ಲ ನೋಡಿದ ಕೂಡಲೇ ಪೇಷಂಟಿಗೆ ಗೊತ್ತಾಗೇ ಆಗುತ್ತೆ ನನಗೇನೋ ದೊಡ್ಡ ಕಾಯಿಲೆ ಆಗಿದೆ. ಆದರೂ ಹೇಳಲ್ಲ ನೀವು, ಡಾಕ್ಟ್ರು ಹೇಳಲ್ಲ, ನೀವು ಹೇಳಲ್ಲ. ಕೊನೆಗೆ ನಾನು ಅವ್ರಿಗೆ ಹೇಳಿ ಅಂತಂದೆ. ಅವ್ರಿಗೆ ಹೇಳಿದರು. ಕೊನೆಗೆ ರೈತರಿಗೆ ಕೇಳಿದೆ, ಏನ್ರಿ ನೀವು ಸಾಯೋದಕ್ಕೆ ಸಿದ್ಧವಾಗಿದ್ದೀರಾ? ಹೌದ್ರಿ, ಮತ್ತು ನಾನು ಸಾಯಲೇಬೇಕು ಅಂತಂದ್ಮೇಲೆ ಸಾಯ್ತೀನಿ, 68 ವರ್ಷ ಬದುಕಿದ್ದೀನಿ, ಸಾಕಲ್ವಾ ಅಂತಂದ ರೈತ. ಅವ್ರ ಹೆಂಡ್ತಿಗೆ ಕೇಳಿದೆ, ಏನವ ನಿನ್ನ ಗಂಡ ಸಾಯೋದಕ್ಕೆ, ನೀವು ಸಾಯಿಸೋದಕ್ಕೆ ಸಾಯಕ್ಕೆ ಬಿಡೋಕ್ಕೆ ನೀವು ರೆಡಿ ಇದೆ? ಮತ್ತು ನಮ್ಮ ಕೈಲಿ ಏನಿದ್ದಾರೆ ಅಂದ್ರೆ ಅವ್ರೂ. ಮಗನಿಗೂ ಕೇಳಿದೆ. ಮಗನಿಗೂ ಇನ್ನು ಒಪ್ಲೇಬೇಕಲ್ಲ. ಅವನು ಹೇಳ್ದ, ಹೌದ್ರಿ, ಇನ್ನು ಹಾಸ್ಪಿಟ್ಲಲ್ಲಿ ಆಪ್ರೇಷನ್ ಮಾಡಿಸಿದ್ರೆ ಜೀವನೂ ಹೋಗುತ್ತೆ, ಮನೆ ಹೊಲನೂ ಹೋಗುತ್ತೆ, ನಾವು ರೆಡಿ ಇದ್ದೀವಿ. ಹಾಗಾದರೆ ಹೇಳಿಕೊಟ್ಟೆ. ಚೆನ್ನಾಗಿ ಗಮನ ಕೊಟ್ಟು ಕೇಳಿ ಈ ಮಾತನ್ನು. ಇದ್ಯಾವುದೋ ಪುರಾಣ ಅಲ್ಲ, ಅಥವಾ ಯಾವುದೋ ಉತ್ಪ್ರೇಕ್ಷೆ ಅಲ್ಲ, ನಡೆದ ಘಟನೆಯೇ ಹೇಳ್ತಾ ಇದ್ದೀನಿ, ಕೇಳಿಸ್ಕೊಳ್ಳಿ. ಕೊನೆಗೆ ಅವ್ರಿಗೆ ಹೇಳಿದೆ, ಏನಾದರೂ ಆಗಲಿ ಪರಮಾತ್ಮನ ಮೇಲೆ ಭಾರ ಹಾಕ್ರಿ, ದೇವ್ರ ಮೇಲೆ ಭಾರ ಹಾಕಿ ಉಪವಾಸ ಪ್ರಾರಂಭ ಮಾಡಿ, ಏನಾಗ್ತದೆ ಆಗ್ತದೆ. ಜೇನುತುಪ್ಪದ ಮೇಲೆ 9 ದಿವಸ ಇರೋಕ್ಕೆ ಹೇಳಿದೆ. 9 ದಿವಸ 12 ದಿವಸ ಹೇಳಿದೆ. ಯಾಕಂದ್ರೆ ಒಂದು 60, 64, 65 kg ಇದ್ರು ಅವರು. 68 ವರ್ಷ ವಯಸ್ಸಾಗಿತ್ತು. 12 ದಿವಸ ಜೇನುತುಪ್ಪ ಕುಡಿಯೋಕ್ಕೆ ಶುರು ಮಾಡಿದ್ರು. 12 ದಿವಸ ಮಾಡಿದರು. ಜೇನುತುಪ್ಪ, ನಿಂಬೆಹಣ್ಣು, ನೀರು. ನೀವು ನೆನ್ಪಿಟ್ಕೊಳ್ಳಿ, ಯಾರೇ ಉಪವಾಸ ಮಾಡಿಸಿದ್ರು ನಾವು ಸುಮ್ಮನೆ ಖಾಲಿ ಹೊಟ್ಟೆ ಹಸ್ಕೊಂಡು ಬಿಡೋಂಗಿಲ್ಲ. ಅವ್ರಿಗೆ ಜೇನುತುಪ್ಪ, ನೀರು, ನಿಂಬೆಹಣ್ಣು ಕೊಡ್ತೀವಿ. ಸರಿ, ಅವಾಗ ಸ್ಪಿರುಲಿನ ಇನ್ನೂ ಬಂದಂಗೆ ಕಾಣಿಸ್ತಿರ್ಲಿಲ್ಲ. ಸ್ಪಿರುಲಿನೂ ಇತ್ತೋ ಗೊತ್ತಿಲ್ಲ. 2010ನೇ ಇಸ್ವಿಲಿ ನಡೆದ ಘಟನೆ ಇದು, 2010. ಆವಾಗ ಸ್ಪಿರುಲಿನ ಪರಿಚಯ ಅಷ್ಟೊಂದೇನು ನನಗಿನ್ನೂ ಆಗಿರಲಿಲ್ಲ ಅಂತ ಕಾಣಿಸುತ್ತೆ. ಆಗಿರಲಿಲ್ಲ ಅವ್ರಿಗೆ, ಇನ್ನೂ ಸ್ಪಿರುಲಿನ ಆಗಿರಲಿಲ್ಲ. ಜೇನುತುಪ್ಪ, ನೀರು, ನಿಂಬೆಹಣ್ಣು ಕುಡಿಯೋಕ್ಕೆ ಶುರು ಮಾಡಿದ್ರು. ಅವ್ರ ಮಗ ಫೋನ್ ಮಾಡೋಕ್ಕೆ ಶುರು ಮಾಡ್ದ. 3 ದಿವಸ ಆಯಿತು, 6 ದಿವಸ ಆಯಿತು. ತುಂಬ ಖುಷಿ ಪಟ್ಬಿಟ್ಟ. ಏನು ಆನಂದವಾಗಿ ನಿದ್ದೆ ಮಾಡ್ತಾ ಇದ್ದಾರೆ. ಇಷ್ಟು ದಿವಸ ನಿದ್ದೆನೇ ಮಾಡ್ತಿರ್ಲಿಲ್ಲ. ಒಳ್ಳೆ ನಿದ್ದೆ ಬರ್ತಾ ಇದೆ. ಮಕ್ಕಳು ನಿದ್ದೆ ಮಾಡ್ದಂಗೆ ಮಾಡ್ತಿದ್ದಾರೆ. ಮಧ್ಯಾಹ್ನ 3 ಹೊತ್ತು ಕುಡಿಯೋದು, ಮಲಗೋದು, ಕುಡಿಯೋದು, ಮಲಗೋದು. ಜೇನುತುಪ್ಪ, ನೀರು, ನಿಂಬೆಹಣ್ಣು, ಗೊತ್ತಾಯ್ತಾ? ಮತ್ತು ಕುಡಿಯೋದು ಮಲಗೋದು ಅಂದರೆ ನಿಮ್ಮ ಕಲ್ಗಟ್ಟಿಗಿದು ಧಾರವಾಡದ್ದಲ್ಲ, ಅರ್ಥ ಆಯ್ತಲ್ಲ? ಜೇನುತುಪ್ಪ, ನೀರು, ನಿಂಬೆಹಣ್ಣು ಕುಡಿಯೋದು, ಮಲಗೋದು, ಕುಡಿಯೋದು, ಮಲಗೋದು, ಈ ಥರ ಮಾಡಿದರು. 12 ದಿವಸ ಆಯಿತು. ಮಗ ಹೆಂಡತಿ ಎಲ್ಲ ಸುತ್ತಮುತ್ತವರೆಲ್ಲ ಸಂತೋಷ ಪಡೋಕ್ಕೆ ಶುರು ಮಾಡಿದ್ರು. ಇನ್ನೇನು ನಮ್ಮಪ್ಪ ಹುಷಾರಾಗ್ತಾರೆ. ನಾನು ಹೇಳಿದೆ, ಸ್ವಲ್ಪ ತಡೀರಿ, ಯಾಕೆಂದರೆ ಡಾಕ್ಟ್ರು ಸುಮ್ಮನೆ ಹೇಳಿರಲ್ಲ. ಈಗೇನೋ ತಾತ್ಕಾಲಿಕವಾಗಿ ಅವ್ರಿಗೆ ನೋವು ಕಡಿಮೆ ಆಗಿದೆ, ನೋಡೋಣ, ಪರಮಾತ್ಮ ಇಚ್ಛೆ, ಉಳಿದ್ರಂತೂ ಸಂತೋಷ, ಪವಾಡ, ನೋಡೋಣ ಅಂತ ಹಾಗೆ ಕಾಯ್ತಾ ಇದ್ವಿ. ಆಮೇಲೆ 3 ದಿವಸ ಎಳನೀರು ಉಪವಾಸ ಮಾಡಿಸಿದ್ವಿ. ಎಳನೀರು ಕುಡ್ಕೊಂಡಿರೋದು 3 ಹೊತ್ತು. 3 ದಿವಸ ಮಜ್ಜಿಗೆ, 3 ದಿವಸ ಎಳನೀರು, 3 ದಿವಸ ಮಜ್ಜಿಗೆ. 18 ದಿವಸ ಆಯಿತು. ಆಮೇಲೆ ಹಣ್ಣಿನ ರಸ ತಗೊಂಡ್ರು. 21 ದಿವಸ ಆಯಿತು. ಏನು ಎದ್ದು ಅಡ್ಡಾಡಕ್ಕೆ ಶುರು ಮಾಡಿದ್ರು. ಎದ್ದು ಅಡ್ಡಾಡೋದು, ಹೊಲದ ಹತ್ರ ಹೋಗೋದು ಬರೋದು, ಹಿಂಗೆಲ್ಲ ಶುರು ಮಾಡಿದ್ರು. ಹಣ್ಣು ತಿನ್ಸಕ್ಕೆ ಶುರು ಮಾಡಿದ್ವಿ. ಹಣ್ಣಿನ ಮೇಲೆ 3 ತಿಂಗಳು ಇರ್ಲಿಕ್ಕೆ ಹೇಳಿದ್ದೆ ಅವ್ರಿಗೆ.
ಕೆಲವ್ರನ್ನೆಲ್ಲ ಒಂದು ವರ್ಷದ ತನಕ ಹಣ್ಣು ತರಕಾರಿ ಮೇಲೆ ಇರಿಸಿದ್ದೀನಿ ನಾನು. 1 ವರ್ಷದವರೆಗೆ ಬೇಯಿಸಿದ ಆಹಾರ ತಿಂದಿಲ್ಲ. ಉಪವಾಸದ ಪುಸ್ತಕ ಓದಿದರೆ ನಿಮಗೆ ಇವೆಲ್ಲ ಗೊತ್ತಾಗ್ತದೆ. ಗಾಂಧೀಜಿ ಕೈಯಲ್ಲಿ ಸಾಧ್ಯವಾಗಲಾರದ ಉಪವಾಸವನ್ನು ಕೆಲವರು ಮಾಡಿದ್ದಾರೆ. ಗಾಂಧೀಜಿ 1 ವರ್ಷದವರೆಗೆ ಹಣ್ಣು ತರಕಾರಿ ಮೇಲೆ ಇರಲಿಲ್ಲ. ಅಂಥ ಉಪವಾಸವನ್ನು ಮಾಡಿದವರು ನಮ್ಮ ದಾಖಲೆ ಒಳಗಡೆ ಇದ್ದಾರೆ. ಅಂಥದ್ದು ದೊಡ್ಡ ಕಾಯಿಲೆಯವರು ಅವು ಹುಷಾರು ಮಾಡ್ಕೊಂಡಿದ್ದಾರೆ. ಆಮೇಲೆ ಮುಂದೆ ಅವರು ಚೆನ್ನಾಗಾದರೂ ಓಡಾಡೋಕ್ಕೆ ಶುರು ಮಾಡಿದರು. ಸ್ವಲ್ಪ ಆದರೂ ಸುಸ್ತು ಸಂಕಟ ಇರ್ತಿತ್ತು, ಮಲ್ಕೊಳ್ಳೋದೇ ಹೆಚ್ಚಾಗಿರ್ತಿತ್ತು, ಸಂತೋಷ ಆಗಿತ್ತು. ಹಣ್ಣು ಮೇಲೆ ತರಕಾರಿ ಮೇಲೆ ಇರೋಕ್ಕೆ ಶುರು ಮಾಡಿದ್ರು. 34 ದಿವಸ ಆಗಿತ್ತಂತೆ. 34ನೇ ದಿವಸ ಬೆಳಿಗ್ಗೆ 6-6:15 ಗಂಟೆ ಸಮಯ ಇರ್ಬೋದು. ಎಲ್ರೂ ಹತ್ರಕ್ಕೆ ಕರೆದ್ರಂತೆ, ಕೈ ಸನ್ನೆ ಮಾಡಿ ಎಲ್ರಿಗೂ ಹತ್ರಕ್ಕೆ ಕರೆದು ಹೇಳಿದ್ರಂತೆ, ನಾನಿನ್ನೇನು ಬದುಕಂಗೆ ಕಾಣಲ್ಲ, ನಾನು ಕಣ್ಣು ಮುಚ್ತೀನಿ, ನೀವ್ಯಾರು ಅಳಬೇಡಿ ಅಂತ ಹೇಳ್ಬಿಟ್ಟು ಹಂಗೆ ಜೀವ ಹೋಯ್ತಂತೆ. ಯಾವುದು ಸಾವು ಬೇಕು ನಿಮಗೆ? ಏನು ರೈತನ ಸಾವು ಬೇಕೋ ಅಥವಾ IAS ಅಧಿಕಾರಿ ಹೆಂಡತಿ 80 ಲಕ್ಷದ ಸಾವು ಬೇಕೋ? ಯಾವ್ದು ಬೇಕೋ ಆಯ್ಕೆ ಮಾಡ್ಕೊಳ್ಳಿ. ನಿಮಗೆ ಬೇಕಾಗಿ ಆಯ್ಕೆ ಮಾಡ್ಕೊಂಡ್ರು ಅದೇನು ದೇವರೇನು ಕೇಳಲ್ಲ. ಯಾರ್ಯಾರಿಗೆ ಯಾವ್ಯಾವಾಗ ಎಲ್ಲೆಲ್ಲಿ ಸಾವು ತರ್ತಾನೋ ಹೇಗೆ ತರ್ತಾನೋ ಗೊತ್ತಿಲ್ಲ. ಅದೊಂದು ಮಾತ್ರ ಸೀಕ್ರೆಟ್ ಇಟ್ಬಿಟ್ಟಿದ್ದಾನೆ. ಹುಟ್ಟು ಸೀಕ್ರೆಟ್, ಸಾವು ಸೀಕ್ರೆಟ್, ಗುಟ್ಟು. ಕೆಲವರು ಹೇಳ್ತಾರೆ ಹುಟ್ಟು ಆಕಸ್ಮಿಕ, ಸಾವು ನಿಶ್ಚಿತ ಅಂತ ಹೇಳ್ತಿರ್ತಾರೆ. ನೋ ನೋ ನೋ, ಹುಟ್ಟು ಆಕಸ್ಮಿಕ ಅಲ್ಲ, ಆಕ್ಸಿಡೆಂಟಲ್ ಅಲ್ಲ, ಸಿಕ್ಕಂಗೆ ಹುಟ್ಟಲ್ಲ. ಹುಟ್ಟಿಗೂ ನಿಯಮ ಇದೆ, ಕರ್ಮ ನಿಯಮ ಇದೆ, ಸಾವಿಗೂ ನಿಯಮಗಳಿದೆ. ನಮಗೆ ಗೊತ್ತಿಲ್ಲ ಅಷ್ಟೆ. ನಮಗೆ ಗೊತ್ತಿಲ್ಲ ಅಂದಾಕ್ಷಣಕ್ಕೆ ಹುಟ್ಟು ಆಕ್ಸಿಡೆಂಟಲ್, ಬರ್ತ್ ಈಸ್ ಆಕ್ಸಿಡೆಂಟಲ್ ಅಂದರೆ ಅದು ನಮ್ಮ ಅಜ್ಞಾನ ಆಗ್ತದೆ, ಅರ್ಧಂಬರ್ಧ ತೀರ್ಮಾನ ಆಗ್ತದೆ. ಹುಟ್ಟು ನಿಶ್ಚಿತ, ಸಾವು ಖಚಿತ. ಆ ಹುಟ್ಟು ಸಾವಿನ ನಡುವಿನ ಬದುಕು ಹೇಗಿರ್ತದೆ ಅನ್ನೋದು ಬಹಳ ಮುಖ್ಯ. ಹುಟ್ಟು ಸಾವಿನ ನಡುವಿನ ಬದುಕನ್ನ ಆಯ್ಕೆ ಮಾಡ್ಕೊಳ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ ಇದೆ. ಆದ್ರಿಂದ ಅದನ್ನ ನಾವು ನೀವೆಲ್ಲ ಆಯ್ಕೆ ಮಾಡಬೇಕಾಗಿದೆ. ಯಾರು ಚೆನ್ನಾಗಿ ಬದುಕ್ತಿರೋ ಅವ್ರಿಗೆ ಒಳ್ಳೆ ಸಾವು ಬರ್ತದೆ. ಯಾರು ಚೆನ್ನಾಗಿ ಬದುಕ್ತಿರೋ ಅವ್ರಿಗೆ ಸಾವು ಕೂಡ ಒಳ್ಳೇದೇ ಇರ್ತದೆ. ಯಾರಿಗೆ ಹೆಂಗೆಂಗೋ ಬದುಕ್ತೀವೋ ಹಾಗೆ ಸಾವು ಕೂಡ ಹೆಂಗೆಂಗೋ ಇರ್ತದೆ. ಕೆಲವು ಸಾರಿ ಒಳ್ಳೆಯವ್ರಿಗೂ ಸಾವು ಹೆಂಗೆಂಗೋ ಬರ್ಬೋದು, ಕೆಟ್ಟವ್ರಿಗೂ ಸಾವು ಒಳ್ಳೇದು ಬರೋದು. ಅದು ಒಂದೇ ಜನ್ಮದ ತೀರ್ಮಾನ ಮಾಡೋಕ್ಕೂ ಆಗಲ್ಲ. ಪ್ರಾರಬ್ಧ, ಸಂಚಿತ, ಆಗಾಮಿ ಅನ್ನುವ 3 ಕರ್ಮಗಳಿದ್ದಾವೆ. ಅವುಗಳ ಅನುಸಾರವಾಗಿ ನಾವು ಅನುಭವಿಸಲೇಬೇಕಾಗ್ತದೆ. ಅದರ ಅನುಸರಣೆ, ಅದೊಂದು ಯಾರಿಗೂ ಇವರ ಕರ್ಮ ಹೀಗೇ ಇದೆ, ಇಂತಹದ್ದೇ ಆಗುತ್ತೆ ಅಂತ ನಿರ್ದಿಷ್ಟವಾಗಿ ಹೇಳುವ ಶಕ್ತಿ ಪರಮ ಯೋಗಿಗಳಿಗೆ ಬಿಟ್ಟರೆ, ಪೂರ್ಣ ಯೋಗಿಗಳಿಗೆ ಬಿಟ್ಟರೆ ಇನ್ಯಾರಿಗೂ ಸಾಧ್ಯವಿಲ್ಲ. ಅರ್ಥ ಆಯ್ತಲ್ಲ? ಆದ್ದರಿಂದ ಮಾರಣಾಂತಿಕ ರೋಗಗಳಿಗೂ ಹೆದರಬೇಕಾಗಿಲ್ಲ. ಯಾಕೆಂದರೆ ಹೆದರಿ ಗೋಳಾಡಿ ಸಾಯೋದಕ್ಕಿಂತಲೂ ಧೈರ್ಯವಾಗಿ, ಆಮೇಲಿಂದ ನಿಶ್ಚಿಂತವಾಗಿ, ನಿರ್ವಿಕಾರವಾಗಿ, ಯಾವುದು ಖರ್ಚಿಲ್ಲದೆ ನಮ್ಮ ಜೀವವನ್ನು ದೇಹದಿಂದ ಬಿಡಿಸುವ ಪ್ರಯತ್ನವನ್ನು ನಾವೆಲ್ಲ ಮಾಡಬೇಕು.